ಐ ನೋ ಬಡಿ. ಯಪ್ಪ ಸೈಕ್ ಮಾಡಾಕ್ಬಿಟ್ರು ಕಣ್ರಿ. ಒನ್ ವರ್ಡ್ ಅಲ್ಲಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ದಿಸ್ ಇಸ್ ಪವರ್ ಆಫ್ ಮಲಯಾಳಂ ಸಿನಿಮಾ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಿನಿಮಾ ಶುರು ಮಾಡ್ದಲಿಂದ ಕೊನೆ ತನಕ ಚೂರು ಕೂಡ ಅಲ್ಲಾಡ್ಲಿಲ್ಲ. ಎಸ್, ಈ ಸಿನಿಮಾ ಈಗ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲೇ ನೋಡಕ್ ಸಿಗುತ್ತೆ. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡುವ. ಇನ್ನ ಇದರ ಸ್ಟೋರಿ ಏನು ಅಂದ್ರೆ, ಇದರಲ್ಲಿ 3 ಜನ ಸೇರಿ ಹಗ್ಲತ್ತಲ್ಲೇ ISFC ಎಂಬ ಬ್ಯಾಂಕ್ ನಲ್ಲಿ 17 ಕೋಟಿ ದುಡ್ಡನ್ನ ರಾಬ್ರಿ ಮಾಡ್ತಾರೆ. ಅಂಡ್ ರಾಬ್ರಿ ಮಾಡಿ ಹೋಗುವಾಗ ಅವರಿಗೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ 3 ಜನ ಸತ್ತೋಗ್ತಾರೆ. ಅವರಿಗೆ ಆಕ್ಸಿಡೆಂಟ್ ಆಗಿಂತ ಮುಂಚೆ ಆ 17 ಕೋಟಿ ಹಣವನ್ನ ಬರೋ ದಾರಿಯಲ್ಲಿ ಎಲ್ಲೋ ಬಚ್ಚಿಟ್ಟಿರ್ತಾರೆ. ಸೊ ಇವಾಗ ಈ ರಾಬ್ರಿಗೆ ನಮ್ಮ ಹೀರೋ ಆದಂತ ರಾಜೀವನ್ ಹೇಗೆ ಇನ್ವಾಲ್ವ್ ಆಗ್ತಾನೆ, ಹಾಗೆ ರಾಜೀವನ್ಗೆ ಹಾಗೆ ರಾಬ್ರಿಗೆ ಇರೋ ಕನೆಕ್ಷನ್ ಆದ್ರೂ ಏನು, ಆ್ಯಂಡ್ ಈ ರಾಬ್ರಿಯಿಂದ ಅವನಿಗೆ ಹಾಗೆ ಅವನ ಫ್ಯಾಮಿಲಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಆ್ಯಂಡ್ ಅವುಗಳನ್ನು ಇವನು ಹೇಗೆಲ್ಲ ಫೇಸ್ ಮಾಡ್ತಾನೆ, ಆ್ಯಂಡ್ ಕೊನೆಗೆ 17 ಕೋಟಿ ರೂಪಾಯಿ ಯಾರ ಕೈಗೆ ಹೋಗಿ ಸೇರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಕ್ರೀನ್ ಪ್ಲೇ. ಪ್ಯೂರ್ ಮ್ಯಾಡ್ನೆಸ್ ಅನ್ಬೋದು. ಫಸ್ಟ್ ಹಾಫ್ ಸೈಕ್ ಅನ್ಕೊಂಡಿದ್ರೆ ಸೆಕೆಂಡ್ ಹಾಫ್ ಅದಕ್ಕಿಂತ ಸೈಕ್ ಆಗಿದೆ. ಒಂದು ಹೈಸ್ಟ್ ಕ್ಯಾಟಗರಿಗೆ ಥ್ರಿಲ್ಲರ್ ಎಲಿಮೆಂಟ್ನ ಸಖತ್ತಾಗಿ ಯುಟಿಲೈಸ್ ಮಾಡಿಕೊಂಡು ಇದರ ಸ್ಟೋರಿಯನ್ನ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಅಂದರೆ, ಫಸ್ಟಿಂದ ಹಿಡಿದು ಕೊನೆ ತನಕ ಸಿನಿಮಾದ ಸ್ಟೋರಿನ ಎಲ್ಲೂ ಕೂಡ ಗೆಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಗ್ರಿಪ್ಪಿಂಗ್ ಆಗಿತ್ತು. ಆ್ಯಂಡ್ ಸಿನಿಮಾದ ಸ್ಟೋರಿ ಸೆಕೆಂಡ್ ಹಾಫ್ನಲ್ಲಿ ಬಂದಾಗ ಸಿನಿಮಾ ಪೀಕ್ ಸ್ಟೇಜಲ್ಲಿ ಹೋಗಿ ನಿಲ್ಲುತ್ತೆ. ಅದು ಯಾವ ಸ್ಟೇಜಲ್ಲಿ ಬಂದು ನಿಲ್ಲುತ್ತೆ ಅಂದರೆ, ಮುಂದೆ ನಮ್ಮ ಹೀರೋ ಏನು ಮಾಡ್ಬೋದು ಅಂತ ಸಿನಿಮಾ ನೋಡೋ ನಮ್ಮ ಮೈಂಡ್ನಲ್ಲಿ ಟೆನ್ಷನ್ನ ಬಿಲ್ಡ್ ಮಾಡಿಬಿಡ್ತಾರೆ. ಆ್ಯಂಡ್ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ ಎಲ್ಲೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹೈ ಲೆವೆಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಇನ್ನೊಂದೇನು ಅಂದರೆ, ಸಿನಿಮಾದಲ್ಲಿ ಪೃಥ್ವಿರಾಜ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಮ್ಯಾಡ್ನೆಸ್ ಅನ್ಬೋದು. ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂದರೆ, ದೃಶ್ಯ ಮೂವಿಯಲ್ಲಿ ಮೋಹನ್ ಲಾಲ್ ಅವರ ಆಕ್ಟಿಂಗ್ ಹೇಗಿತ್ತೋ ಸಿಮಿಲರ್ ಆಗಿ ಈ ಸಿನಿಮಾದಲ್ಲೂ ಅವರ ಆಕ್ಟಿಂಗ್ ನ ನೋಡ್ಬೋದು. ನಿಜವಾಗ್ಲೂ ಇವರ ಪರ್ಫಾರ್ಮೆನ್ಸ್ ನ ನೋಡಿ ಇಂಪ್ರೆಸ್ ಆಗ್ಬಿಟ್ಟೆ ಕಣ್ರಿ. ಇನ್ನ ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾ ತುಂಬಾ ಅಂದ್ರೆ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ನೋಡೋರಿಗೆ ಪೇಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪೇಷನ್ಸ್ ಇಲ್ಲ ಅಂದ್ರೆ ಸಿನಿಮಾ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋದಿಲ್ಲ. ಸೊ ಈ ಸಿನಿಮಾನ ನೋಡೋಕ್ಕೂ ಮುಂಚೆ ತಾಳ್ಮೆಯಿಂದ ಈ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿ, ಅವಾಗ ಈ ಸಿನಿಮಾ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗುತ್ತೆ. ಸೊ ಎನಿವೆ, ಈ ಸಿನಿಮಾಗೆ ನಾನು 5ಗೆ 3 ಸ್ಟಾರ್ಸ್ನ ಕೊಡ್ತೀನಿ. ಸೊ ನೀವೇನಾದ್ರೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಮಾತ್ರ ಸೈಕ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ನನ್ನ ಪ್ರಕಾರ ಅಂತೂ ಈ ಸಿನಿಮಾ ಒಂದೊಳ್ಳೆ ಸಿನಿಮಾ. ಅದ್ರಲ್ಲೂ ನೀವೇಂದ್ರೂ ಹೈಸ್ಟ್ ಕ್ಯಾಟಗರಿಯ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಮಸ್ಟ್ ವಾಚ್ ಅಂತೀನಿ. ಸೊ ಸಿಗುವ ಮತ್ತೆ ಒಂದು ಯೂನಿಕ್ ರಿವ್ಯೂ ಜೊತೆಗೆ ಆದಷ್ಟು ಬೇಗ.